ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಮಗಳದು ಎರಡನೇ ಭಾಗ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ, ಹಾಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನನ್ನ ಮಗಳು ಬರ್ತ್ಡೇಗೆ ಬಂದುಬಿಟ್ಟು ಕಲ್ಯಾಣ್ ಜ್ಯುವೆಲರಿಗೆ ಹೋಗಿದ್ವಿ. ತುಂಬ ಒಂದು ದಿನದಿಂದ ಕನಸು ನನ್ನ ಮಗಳಿಗೆ $1000 ತೊಗೊಳ್ಬೇಕಿತ್ತು ಅಂತ. ಹಾಗಾಗಿ ಒಂದು ಚಿಕ್ಕದು ಓಲೆ ಇತ್ತು, ಅದನ್ನು ಎಕ್ಸ್ಚೇಂಜ್ ಮಾಡಿ ವಿತ್ ನಂದು ಮಂತ್ಲಿ ಸೇವಿಂಗನ್ನು ಅಲ್ಲಿ ಇಡ್ತೀನಿ. ಅದರಲ್ಲೂ ಆ ದುಡ್ಡನ್ನು ಎರಡನ್ನೂ ಸೇರಿ ತೊಗೊಬಂದ್ವಿ. ಬನ್ನಿ, ಈಗ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಅಲ್ಲೂ ಫಸ್ಟ್ ವೀಡಿಯೋನ ಹಾಕಿದ್ದೀನಿ. ಸೆಕೆಂಡ್ ವೀಡಿಯೋನ ಅಂದರೆ ಅವಳದೊಂದು ಮೆಮೊರಿ ನಮಗೊಂದು ಇರಲಿ ಅಂದ್ಬಿಟ್ಟು ವೀಡಿಯೋ ಮತ್ತು ಫೋಟೋನೂ ಇದೆ. ಇದು ಇರಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹಾಕ್ತಾಯಿದ್ದೀನಿ. ನಮ್ಮ ಪಾಂಡವಪುರದ ಹತ್ರ ನಿಯರ್ ಇಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಐಶ್ವರ್ಯ ಕೆಫೆ ಅಂತ. ಬರ್ತ್ಡೇ ಪಾರ್ಟಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಅದರಲ್ಲೂ ನಾನು ಕೇಳಿದಂಥ ಕ್ಯಾಡ್ಲೆಟ್ ಡಿನ್ನರ್ ಮಾಡಿಕೊಡಿ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಪರ್ ಹೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಬೋ ಆಫರ್ ಥರ ಮಾಡಿಕೊಡ್ತೀನಿ ಮೇಡಮ್, ತಲೆ ಕೆಡಿಸ್ಕೊಬೇಡಿ ಅಂದರು. ನನ್ನ ಮಗಳು ಫೋಟೋನ ನೀಟಾಗಿ ನಾವು ಅಂದ್ಕೊಂಡಿದ್ದು ಇದು ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಮಗಳು ಬರ್ತಡೇನ ಇಷ್ಟು ಮಾಡೋ ಅವಶ್ಯಕತೆ ಇತ್ತಾ? ಫ್ರೆಂಡ್, ನನ್ನ ಮಗಳು ನನ್ನ ಇಷ್ಟ. ನಾ ಸಜೆಷನ್ ಕೊಡಬೇಕಾಗಿರೋದು ಏನಂತ ಅಂದರೆ, ಹೆಲ್ಪ್ ಮಾಡಿ, ಯಾರು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿ. ಯಾಕೆ ಹಿಂಗೆ ಮಾಡಿಬಿಟ್ಲು? ನನಗಿಂತ ನಮಗೆ ಮಾಡೋಕ್ಕಾಗಿಲ್ಲ, ಅದು ನಿಮ್ಮ ಹಣೆ ಬರ. ನನಗೆ ದೇವರು ಏನು ಮಾಡಬೇಕು ಅಂತ ಅದೃಷ್ಟ ಕೊಟ್ಟಿದ್ದಾನೆ, ನಾನು ಅದನ್ನು ಮಾತ್ರ ಮಾಡ್ತೀನಿ. ನಾನು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಳ್ಳೋಂಥದ್ದು ಒಂದು ಇನ್ಫಾರ್ಮೇಷನ್ ಹೇಳ್ಬೇಕಂತ ಅಷ್ಟೆ. ಫ್ರೆಂಡ್, ನಾವು ಯಾರ ಹತ್ರನೂ ಹೋಗಿ ಇಸ್ಕೊಂಡಿಲ್ಲ. ನಮ್ಮ ಋಣಗಳನ್ನೇ ಬೇಜಾನ್ ಜನ ತಿನ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದನ್ನು ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದರೆ ನನ್ನ ವೀಡಿಯೋ ನೋಡಿ ಹುರ್ಕೊಳ್ಳೋರಿಗೆ ನನ್ನ ಅಣ್ಣ ತಮ್ಮದಿರು, ನನ್ನ ತಂದೆ ತಾಯಿ, ಅವ್ರ ಋಣ ಬಿಟ್ರೆ ನನ್ನ ಮೇಲೆ, ನನ್ನ ಗಂಡನ ಋಣ, ನನ್ನ ಮಗಳ ಋಣ ಬಿಟ್ರೆ ಈವನ್ ಯಾವನಾರ ನಿಂತ್ಕೊಂಡು ಪಾಂಡವಪುರದವರೇ ಆಗಲಿ, ಹೊದಸಮುದ್ರದಾಗಲಿ, ಜಯಲಕ್ಷ್ಮಿಗೆ ನಾವು ನಮ್ಮ ಋಣದಲ್ಲಿದ್ದಾಳೆ ಅನ್ನೋದಕ್ಕೆ ಯಾವನಿಗೂ ಮೀಟ್ರಿಲ್ಲ ನನ್ನ ಹತ್ರ ಬಂದು ಹೇಳೋದಕ್ಕೆ. ಯಾಕೆಂದರೆ ನನ್ನ ಋಣದಲ್ಲೇ ಬಿದ್ದಿದ್ದಾರೆ. ಅದಕ್ಕೋಸ್ಕರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ತಿನ್ನೋಕೆ ಅನ್ನ ಇಲ್ದೋದವು ಅಂದರು. ಮದುವೆ ವಾಸನೆ ಹೊಡಿತಿದೆಯಾ, ಸ್ಮೆಲ್ ಬರ್ತಿದೆಯಾ ಅಂದರು. ಈಗ ಮಕ್ಕಳಿಲ್ವಂತೆ, ಹೊಟ್ಟೆಗೆ ಬೆಲ್ಟ್ ಹಾಕತ್ತಾಳಂತೆ, ಮಾತ್ರೆ ನುಂಗ್ತಾಳಂತೆ ಅಂತ ಟೀಸ್ ಮಾಡಿದ್ರು. ಮಗಳು ಅದೃಷ್ಟದ ಮಗಳು, ಹುಟ್ಟಿದ್ಲು. ಅವಳಿಗಿಂತ ಈ ಲೆವೆಲಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅನ್ನೋ ಅವ್ರಿಗೆ ಉರಿ ಬಂತು. ಈಗ ಒಂಥರ ಕೊಂಕಣ ಮಾತಾಡ್ತಿದ್ದಾರೆ. ಅಯ್ಯೋ, ಸಾಲ ಮಾಡ್ಕೊಬಿಟ್ಟಿದ್ದಾರಂತೆ, ಸಾಲಾಗಿಲ್ಲ ತೀರ್ಸ್ಕೊಬೋದಾಯಿತು. ಯಾರು ಹೇಳಿದ್ದು ನಿಮಗೆ? ನೀವು ಬಂದು ತೀರಿಸ್ತಾ ಇದ್ರಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ಮಂಥ 16 ಜನಕ್ಕೆ ನಾನು ಕೊಟ್ಟಿದ್ದೀನಿ ಹೊರತು ನಾನು ಯಾರ ಹತ್ರನೂ ಹೋಗಿ ದುಡ್ಡು ಇಸ್ಕೊಂಡಿಲ್ಲ. ಹೋಮ್ ಲೋನು, ಕಾರ್ ಲೋನು ಅದೆಲ್ಲ ನನ್ನ ಸ್ವಂತ ದುಡ್ಡು. ನಿಮಗೆ ಯಾವಾಗೂ ಇರಲ್ವಾ? ನಿಮ್ಮ ಅಪ್ಪನ ದುಡ್ಡು ಹಿಡ್ಕೊಂಡು ನೀವು ಮೆರಿತಾಯಿದ್ರಿ, ನೀವು ಸಂಪಾದನೆ ಮಾಡ್ತಾಯಿದ್ದೀರಿ, ಅದು ನಿಮ್ಮ ಯೋಗ್ಯತೆ. ಯಾರ್ದೂ ಇಲ್ಲದೇ ನಾವು ದುಡಿದು, ನನ್ನ ಗಂಡ ನಮ್ಮ ಮಕ್ಕಳು ನಾವು ದುಡಿದು ಬೆಳೀತಾಯಿದ್ದೀವಿ. ಇದು ನಮ್ಮ ಸಂಪಾದನೆ, ನಮ್ಮ ಏಳಿಗೆ. ಹುರ್ಕೊಳ್ಳೋರು ಹುರ್ಕೊತಾನೆ ರೀ. ನಿಮ್ಮ ಮುರಿಯೋರ ಮುಂದೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಿಮ್ಗೊಂದು ಇನ್ಫಾರ್ಮೇಷನ್ ಏನಂದರೆ, ನನ್ನ ಮಗಳು ರೀ, ಇದನ್ನೇ ಚಾಲೆಂಜ್ ತಗೊಳ್ತೀನಿ. ನಾನು ಬದುಕಿದ್ರೆ ಸತ್ತಿದ್ರೆ ನನ್ನ ಮಗಳನ್ನ ರ್ಯಾಡಿಷನ್ ಬ್ಲೂನು ಮಾಡೋ ಕೆಪಾಸಿಟಿ ನನಗೈತೆ, ಲಲಿತಾ ಮಹಲ್ ಮಾಡೋ ಕೆಪಾಸಿಟಿನೂ ನನಗೈತೆ. ಚಾಲೆಂಜ್ ಮಾಡಿ. ನಾನು ಸತ್ತರೆ ನಾನು ಬದುಕ್ತಿರ್ತೀನೋ ಅದು ನನಗೆ ಗೊತ್ತಿಲ್ಲ. ನಾಲ್ಕೇ ಜನ ಬರಲಿ, ಆಶೀರ್ವಾದ ಮಾಡೋಂಥವ್ರು. ನಿಮಗೆ ಹೊಟ್ಟೆ ಕಿಚ್ಚಿಬಿಡೋರು ಯಾರು ಬೇಡ. ನನ್ನ ಜೊತೆ ಮುಂದೆ ನೈಸು, ಹಿಂದೆಗಡೆ ಬಾಂಬಾ. ಅಯ್ಯೋ, ನೀವು ಏನು ಅಂದರೆ ನನ್ನಿಂದೆ ಒಂಥರ ಮುಂದೆ ಇರೋರು ಏನು ಗೊತ್ತಾ, ನೀವು ಯಾವಾಗಲೂ ಹಿಂದೆ ಇರೋಕ್ಕೆ ಟ್ರೈ ಮಾಡ್ತೀರಾ. ದೇವ್ರು ನಿಮ್ಗೆ ಹಂಗೆ ಬ್ಲೆಸ್ ಮಾಡಲಿ. ನಿಮ್ಗಿಂತ ಈ ಲೆವೆಲಿಗೆ ನಾನು ಬೆಳೆಯೋಂಥದ್ದು ನನಗೆ ದೇವರು ಬ್ಲೆಸ್ ಮಾಡಲಿ, ಅದು ನನ್ನ ಆಸೆ. ನನ್ನ ಮನ್ಸಿನ ನೋವನ್ನ ಯಾಕೆ ಶೇರ್ ಮಾಡ್ತೀನಿ ವೀಡಿಯೋಲಿ ಅಂದರೆ ಫ್ರೆಂಡ್, ಪ್ರತಿಯೊಂದು ಹೆಜ್ಜೆಲೂ ನನ್ನನ್ನು ಹಂಗಂತೆ ಏನೇ ಟೀಸ್ ಮಾಡಿ, ನೀವೇನೇ ಕೀಳು ಮಾಡಿ, ಬಟ್ ನಿಮಗಿಂತನೂ 10% ನಾನು ಮುಂದೆ ಇರ್ತೀನಿ. ಅದನ್ನ ಚಾಲೆಂಜ್ ಮಾಡ್ತೀನಿ. ಶೀಘ್ರದಲ್ಲೇ 2 ತಿಂಗಳಲ್ಲಿ ನಾನೇನು ಅಂತ ಅವ್ರಿಗೊಂದು ಏನು ಬೇಡ, ದೇವರೇ ಬ್ಲೆಸ್ ಮಾಡಿದ್ದಾನೆ, ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನು ಅಂತಂದು ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್. 10 ಜನ ವೀಡಿಯೋದ್ರಲ್ಲಿ ಒಂದು ವೀಡಿಯೋನ ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮದಿರು ಅವ್ರು ಬ್ಲೆಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಚೆನ್ನಾಗಿದ್ದೀನಿ. ನಾನು ಯಾಕೆ ಇವೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಜಯಸ್ಮಿ ಅಂದರೆ, ನೋಡಿ, ನನ್ನ ಫ್ರೆಂಡ್ಸ್ಗಳೆಲ್ಲ ಅಕ್ಕಪಕ್ಕ ಇರೋರೆಲ್ಲ ನನಗೆ ಅಕ್ಕ ತಂಗಿರು, ಫ್ಯಾಮಿಲಿ ಥರ ಚೆನ್ನಾಗಿದ್ದಾರೆ ನನಗೆ. ಇವ್ರಿಗೋಸ್ಕರ ಇವನ್ ಫ್ರೆಂಡ್ಗಳು, ಫ್ಯಾಮಿಲಿಗಳು, ಅಕ್ಕಪಕ್ಕದವರೆಲ್ಲ ಅಂದ್ಕೊಂಡಿರ್ತಾರೆ, ಎಲ್ಲಿ ಬಂದ್ಬಿಡ್ತು ದುಡ್ಡು ರೀ, ದುಡೀರಿ, ಸಂಪಾದನೆ ಮಾಡಿ, ಒಳ್ಳೆ ಮನಸ್ಸಿರಲಿ. ನಿನ್ನಂಗೆ 4 ಜನಕ್ಕೆ, ನನಗಿಲ್ಲ ಅಂದ್ರೆ ಇನ್ನೊಬ್ರು 4 ಜನ ಚೆನ್ನಾಗಿರಲಿ ಅನ್ನೋ ಒಳ್ಳೆ ಮನಸ್ಸು ನಿನಗಿದ್ಬಿಟ್ರೆ ದೇವರು ನಿಮ್ಗೆಲ್ಲರೂ ಹೆಲ್ಪ್ ಮಾಡ್ತಾನೆ ಅಲ್ವಾ? ಅದನ್ನು ಬಿಟ್ಬಿಟ್ಟು ಬದುಕ್ತವ್ರೆ ಅಂದರೆ ಬಿಡ್ರಿ, ಬಡವ್ರ ಮಕ್ಳು ಬದುಕ್ತಾರೆ. ಯಾವತ್ತೂ ಬಡವ್ರ ಮಕ್ಕಳೇ ಹೀರೋ ಆಗೋದು, ಬಡವ್ರ ಮಕ್ಕಳೇ ಗೆಲ್ಲೋದು, ಬಡವ್ರ ಮಕ್ಕಳೇ ಚೆನ್ನಾಗಿ ಬೆಳೆ ತೋರಿಸೋದು. ಪ್ರಪಂಚದಲ್ಲಿ ಯಾರು 10 ಜನ ಹುಡುಕಿದ್ರೆ ಯಾರೂ ದುಡ್ಡು ಮಡಿಗೆ ಅವ್ರ ಅಪ್ಪನ ದುಡ್ಡಲ್ಲಿ ಬೆಳಿತಾರೋ ಅನ್ನೋ ಯಾವನೂ ಶ್ರೀಮಂತನಲ್ಲ. ಒಂದು ರೂಪಾಯಿ ದುಡ್ಡು ಬೆಳಿತಾನಲ್ಲ ಅವ್ನು ಮಾತ್ರ ನಿಜವಾದ ಶ್ರೀಮಂತರ. ನಾನಂತೂ ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ನಮ್ಮ ಸ್ವಂತ ದುಡ್ಡಿಂದ
ಯಾವುದೇ ಕಚಡ ಕೆಲಸ ಮಾಡೋದಲ್ಲಿ ಕೆಟ್ಟದಾರಿ ಇಟ್ಕೊಂಡು ನಾವು ಜೀವನ ಮಾಡ್ತಾಯಿಲ್ಲ. ನಮ್ಮ ಸ್ವಂತ ದುಡ್ಡಿಂದ, ನಮ್ಮ ಐಡಿಯಾದಿಂದ, ದೇವ್ರ ಬ್ಲೆಸ್ಸಿಂಗಿಂದ, ಯೂನಿವರ್ಸಿಂದ ನಾವು ತುಂಬ ಚೆನ್ನಾಗಿದ್ದೀವಿ. ಹಂಗಾಗಿ ನನ್ನ ಮಗಳು ಇನ್ನೂ ಚೆನ್ನಾಗಿರ್ತಾಳೆ. ಅವಳು ಮಹಾಲಕ್ಷ್ಮಿ. ಅವಳು ಏನು ಆಸೆ ಪಡ್ತಾಳೋ ನಾನು ಸಹ್ಯ ತನಕನೂ ಅದೇನಾಗುತ್ತೋ ಅದನ್ನು ನಾನು ಆಲ್ಮೋಸ್ಟ್ ಅವಳಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ ತಿನ್ನೋಕ್ಕೆ ಅನ್ನ ಇಲ್ಲದಾಗ ನಾನು ಬೆಳೆದಿರೋ ರೀತಿ ನನಗೆ ಗೊತ್ತು. ಅವ್ರ ಬಟ್ಟೆ ಇಕ್ಕೊಂಡಾಗಲೂ ನನ್ನನ್ನು ಟೀಸ್ ಮಾಡಿದ್ರು. ಓದೋಳ ಅಂದರು, ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಪಾಸ್ ಮಾಡಿದ್ದೀನಿ. ಕೆಲಸ ಮಾಡಿಬಿಟ್ಟಾಳ ಅಂದರು, ಕೆಲಸ ಮಾಡಿದ್ದೀನಿ. ಟ್ರೈನಿಂಗ್ ದಬಾಕ್ಬಿಟ್ಟಾಳ ಅಂದರು, ಟ್ರೈನಿಂಗ್ ಮಾಡಿದ್ದೀನಿ. ಕೆಲಸ ಗೌರ್ಮೆಂಟ್ ಕೆಲಸ ಅಲ್ವಂತೆ ಅಂದರು. ಆ ದೇವರು ಅವ್ರ ಮುಂದೆ ಬರೆ ಹಾಕೋ ನನಗೆ ಕೆಲಸ ಕೊಟ್ಟಿದ್ದಾನೆ. ಇನ್ನು ಏನೇನು ಅವ್ರ ಮಕ್ಕಳ ಬಗ್ಗೆ ಫ್ರೆಂಡ್ ನಾವೇನೂ ತಲೆ ಕೆಡ್ಸ್ಕೊಳ್ಳಲ್ಲ, ಅವ್ರ ಮನೆ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಆದರೂ ನಮ್ಮ ಬಗ್ಗೆ ಮಾತಾಡ್ತಾರೆ. ನಮ್ಮ ಡಿ ಬಸ್ ನಮ್ಮಪ್ಪ, ಅವ್ರ ಆಶೀರ್ವಾದ ತುಂಬ ಚೆನ್ನಾಗಿದೆ. ನನ್ನ ವೀಡಿಯೋ ನೋಡೋನು ಅಡ್ಕೊತಾರಂತೆ, ಅದೇನೋ ಗೊತ್ತಿಲ್ಲ ಅವ್ರಿಗೆ, ಯಾಕೋ ಉರ್ಗಿ ಅಂತ ನನಗೆ ಗೊತ್ತಿಲ್ಲ. ನೋಡಿ ಉರ್ಕೊತಾನೆ ಇರಿ, ನಾವಿನ್ನೂ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ಫ್ರೆಂಡ್. ನಿಮ್ಮಲ್ಲಿ ಯಾರು ನನ್ನ ಮಗಳಿಗೆ ಒಂದು ಒಳ್ಳೆ ಮನಸ್ಸಿಂದ ಬರ್ತಡೇ ವಿಶ್ ಮಾಡಿ, ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಫ್ಯಾಮಿಲಿ ಎಲ್ಲರ ಬ್ಲೆಸ್ಸಿಂಗಲ್ಲೂ ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್. ಹೀಗೆ ನೋಡ್ತಾ ಇರಿ ಜಾನು ದೊಡ್ಡಪ್ಪಯ್ಯ ಕನ್ನಡ. ಥ್ಯಾಂಕ್ ಯು ಸೋ ಮಚ್.